ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗು ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಆಗಿರುತ್ತೆ ನೋಡಿ. ತಗೊಂಡಿರೋದು MTR ಗುಲಾಬ್ ಜಾಮೂನ್ ಪ್ಯಾಕೆಟ್. ನಾವು ತಗೊಂಡಿರೋದು MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ಮೀಡಿಯಮ್ ಸೈಜ್ದು, ಬೈ ಒನ್ ಗೆಟ್ ಒನ್ ಫ್ರೀ. ಅದರದ್ದು 2 ಪ್ಯಾಕೆಟ್ನೂ ಹಾಕ್ಕೊಂಡಿದ್ದೀವಿ. 2 ಪ್ಯಾಕೆಟು ಹಾಕ್ಕೊಂಡು ಅದಕ್ಕೆ ಹಾಲನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀವಿ. ಆ ಹಿಟ್ಟು ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಕ್ಕೂ ಇರಬಾರ್ದು. ಚಪಾತಿ ಹಿಟ್ಟಿಗಿಂತ ಇನ್ನೊಂದು ಸ್ವಲ್ಪ ಸಾಫ್ಟಾಗೇ ಇರಬೇಕು. ಆ ಥರ ನಾವು ನೋಡಿಕೊಂಡು ಹಾಲು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಕ್ಲೀನಾಗಿ ಸಾಫ್ಟಾಗಿರೋಂಗೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಹಿಟ್ಟು ಸಾಫ್ಟಾಗಿ ರೆಡಿ ಆದಮೇಲೆ ಅದಕ್ಕೆ ಗ್ರೀಸಿಂಗೋಸ್ಕರ ಸ್ವಲ್ಪ ತುಪ್ಪನ ಹಾಕಿ ಕ್ಲೀನಾಗಿ ಇನ್ನೊಂದು ಸತಿ ಹಿಟ್ಟನ್ನ ನಾದ್ಕೊಂಡ್ರೆ ಗುಲಾಬ್ ಜಾಮೂನ್ಗೆ ಹಿಟ್ಟು ರೆಡಿಯಾಗಿರುತ್ತೆ. ಮತ್ತು ಅದನ್ನು ಪ್ಲೇಟ್ ಮುಚ್ಚಿ ಏರ್ ಹೋಗದೆ ಇರೋಂಗೆ ಕ್ಲೀನಾಗಿ ಮುಚ್ಚಿ ಇಟ್ಬಿಟ್ಟು ಈ ಕಡೆ ಪಾಕಕ್ಕೆ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಬೋದು. 1 ಪ್ಯಾಕೆಟ್ಗೆ 1/4 kg ಅನ್ನೋಂಗೆ 2 ಪ್ಯಾಕೆಟ್ಗೆ ಅರ್ಧ kg ನಾವು ಸಕ್ಕರೆ ಹಾಕ್ಕೊತಾ ಇದ್ದೀವಿ. ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಮುಳುಗೋ ಅಷ್ಟು ನೀರು ಹಾಕ್ಕೊತೀವಿ. ಅದಿಲ್ಲಾಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು ನೀರನ್ನ. ಸಕ್ಕರೆ ಪಾಕಕ್ಕೆ ಇಟ್ಟಾಗೇ ನಾವು ಎಣ್ಣೆನ ಕಾಯಕ್ಕೆ ಇಟ್ಕೊತಾ ಇದ್ದೀವಿ. ಎಣ್ಣೆ ಕಾಯೋಕ್ಕೆ ಸಣ್ಣ ಒಲೆಯಲ್ಲಿ ಇಟ್ಕೊತಾ ಇದ್ದೀವಿ. ಯಾಕೆಂದರೆ ಅಷ್ಟೊತ್ತಿಗೆ ಉಂಡೆ ಮಾಡ್ಕೊಳ್ಳೋಷ್ಟೊತ್ತಿಗೆ ನಾವು ಎಣ್ಣೆ ಕಾದಿರಲಿ ಚೆನ್ನಾಗಿ ಅನ್ನೋದಕ್ಕೋಸ್ಕರ ನಾವು ಸಕ್ಕರೆ ಪಾಕಕ್ಕೆ ಯಾವಾಗ ಇಡ್ತಾ ಇದ್ದೀವೋ ಎಷ್ಟು ಎಣ್ಣೆ ಬೇಕೋ ಕರಿಯೋಕ್ಕೆ ಅಷ್ಟು ಎಣ್ಣೆ, ನೀವು ಎಷ್ಟು ಹಿಟ್ಟು ಮಾಡ್ಕೊಂಡಿರ್ತೀರ ಉಂಡೆಗಳು ಎಷ್ಟಾಗುತ್ತೆ ಅನ್ನೋ ಪ್ರಕಾರ ನೀವು ಎಣ್ಣೆ ಹಾಕ್ಕೊಬೋದು. ಪಾಕನೂ ಅಷ್ಟೇ, ನಮಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಂದ್ಬಿಟ್ಟು ನಾವು ಜಾಸ್ತಿ ಮಾಡ್ಕೊತಾ ಇದ್ದೀವಿ. ನೀವು ಕಮ್ಮಿ ಮಾಡ್ಕೊತಾ ಇದ್ದರೆ ಕಮ್ಮಿ ಹಾಕ್ಕೊಬೋದು. ಸ್ವಲ್ಪ ಕುಟ್ಕೊಂಡು ಇಲ್ಲಿ ಏಲಕ್ಕಿನ ನೋಡಿ, ಚೂರು ಸಕ್ಕರೆ ಇಲ್ಲದೆ ಇರೋಂಗೆ ಫುಲ್ಲು ಪಾಕ ರೆಡಿಯಾಗಿ, ತುಪ್ಪ ಸ್ವಲ್ಪ ಕೈಗೆ ಸವರ್ಕೊಂಡು ಉಂಡೆಗಳನ್ನೆಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಬೇಕು. ಬ್ರೇಕ್ ಆಗದೆ ಇರೋಂಗೆ ಸಾಫ್ಟಾಗಿ ಉಂಡೆಗಳನ್ನ ಕ್ಲೀನಾಗೆ ಒಂದು ಹದದಲ್ಲೇ ರೆಡಿ ಮಾಡಿಕೊಂಡು ಅದನ್ನು ಉಂಡೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ಆ ಎಣ್ಣೆಗೆ ಈ ಉಂಡೆ ಏನು ಮಾಡ್ಕೊಂಡಿರ್ತೀವೋ ಅದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಕರೆದ್ರೆ ನಮ್ಮದು ಜಾಮೂನ್ ಏನಿರುತ್ತೆ ಅದು ರೆಡಿ ಆಗಿರುತ್ತೆ. ಅದು ಕ್ಲೀನಾಗೆ ಯಾವಾಗ ಕಲರ್ ಚೇಂಜ್ ಆಗುತ್ತೋ ಅದನ್ನು ಪಾಕಕ್ಕೆ ಹಾಕ್ಕೊಂಡು ಅದನ್ನು ಓವರ್ನೈಟ್ ಸೋಕ್ ಮಾಡಿದ್ರೆ ಅದು ಕ್ಲೀನಾಗಿ ಜಾಮೂನು ಆ ಪಾಕನೆಲ್ಲ ಹೀರ್ಕೊಂಡಿರುತ್ತೆ. ನಮಗೆ ಸಾಫ್ಟಾಗಿರೋ ಗುಲಾಬ್ ಜಾಮೂನ್ ರೆಡಿಯಾಗಿರುತ್ತೆ. ಗುಲಾಬ್ ಜಾಮೂನ್ ಹೀಗಿದೆ. ಬೆಳಗ್ಗೆ ಅಷ್ಟೊತ್ತಿಗೆ ಪಾಕದಲ್ಲಿ ನೆಂದು ಸಾಫ್ಟಾಗಿ ಜಾಮೂನ್ ರೆಡಿ ಆಗಿತ್ತು. ನಮ್ಮನೇಲೂ ಎಲ್ಲರೂ ಇಷ್ಟಪಟ್ಟರು, ನೀವು ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊತೀನಿ. ಈ ವಿಡಿಯೋನ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.